ಸರ್ ಇದು ಕನಸು ಅನ್ನೋದಕ್ಕಿಂತ ನಾನು ಬಂದು ಇಂಡಸ್ಟ್ರಿಗೆ ಬಂದು 30 ವರ್ಷ ಆಯಿತು. 30 ವರ್ಷ ಆದಮೇಲೆ ಫಸ್ಟು ನಾನು ಆ್ಯಕ್ಚುಲಿ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಏನು ಅಂದ್ಕೊಂಡಿಲ್ಲ. ನಾನು ಇಲ್ಲಿವರೆಗೂ ಅದೇ ಹೇಳಿದ್ನಲ್ಲ, ನಾನು ಇಲ್ಲಿವರೆಗೂ ನಾನು ಮಾಸ್ಟರ್ ಆಗ್ತೀನಿ ಅಂದ್ಕೊಂಡಿಲ್ಲ, ಅಥವಾ ಡೈರೆಕ್ಟರ್ ಆಗ್ತೀನಿ ಅಂದ್ಕೊಂಡಿಲ್ಲ, ಅಥವಾ ಪ್ರೊಡ್ಯೂಸರ್ ಆಗ್ತೀನಿ ಅಂತಲೂ ಅಂದ್ಕೊಂಡಿಲ್ಲ. ಅಂದರೆ ನನ್ನ ಹೋಗ್ತಾ ಜರ್ನಿಲಿ ಏನೇನು ಅವಕಾಶಗಳು ಸಿಗ್ತಾ ಇದೆ ಅದನ್ನೆಲ್ಲ ಯಾವ ಸಿಕ್ತು ಅದನ್ನ ಯಾವುದು ದುರುಪಯೋಗ ಪಡಿಸ್ಕೊಂಡಿಲ್ಲ, ಅದರಲ್ಲಿ ಎಷ್ಟು ಶ್ರಮ ಪಡ್ಬೋದು ಅಂತ ಶ್ರಮ ಪಟ್ಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಅದೇ ಡೈರೆಕ್ಷನ್ ಮಾಡಿದ್ಮೇಲೆ ಒಂದು ಸಣ್ಣದಾಗ ಒಂದು ಪ್ರೊಡಕ್ಷನ್ ಮಾಡೋಣ ಅಂತ ಒಂದು ಆಸೆ ಇತ್ತು. ಅದನ್ನು ಏನಂತಾರೆ, ಈಗ ಭಗವಂತ ನಮಗೆಲ್ಲ ಕೊಟ್ಟಿದೆ, ಇಂಡಸ್ಟ್ರಿಯಿಂದ ನನಗೆ ಭಗವಂತ ಏನೋ ಕೊಟ್ಟಿದ್ದಾನೆ. ಇನ್ನು ಮಿಕ್ಕಿದ ನಾ ಇಂಡಸ್ಟ್ರಿಗೆ ಏನೋ ಒಂದು ಮಾಡಬೇಕು ಅಂತ ಒಂದು ಪ್ರಯತ್ನ ಇದೆ ಅಷ್ಟೇ ಸರ್. ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್. ಇದು ಆ್ಯಕ್ಷನ್ ಅಂತ ಅಲ್ಲ, ಆ್ಯಕ್ಷನ್ ಕತೆಗೆ ಎಷ್ಟು ಬೇಕು ಅಷ್ಟು ಖಂಡಿತ ಇದೆ, ಅದಂತೂ ಗ್ಯಾರಂಟಿ. ಹೌದು ಇರಲೇಬೇಕಲ್ಲ ಸರ್. ನನ್ನ ಸಿನಿಮಾ ಅಂತಂದ್ರೆ ನಾನೇನು ಒಂಚೂರು ಏನೋ ಕತೆ ಒಳಗಡೆ ಏನು ರಿಯಲಿಸ್ಟಿಕ್ ಬರುತ್ತೆ ಅನ್ನೋದು ಇದೆ, ಅದಕ್ಕೋಸ್ಕರ ಅದನ್ನು ಮಾಡಿದ್ದೀನಿ ಅಷ್ಟೇ, ಏನಿಲ್ಲ. ಎಲ್ಲೂ ಕಾಂಪ್ರಮೈಸ್ ಆಗ್ದಿರಾ ಸಿನಿಮಾಗೆ ಏನು ಬೇಕು ಅದನ್ನ ಮಾಡಿದ್ವಿ. ಅದೇ ನಾನು ಹೇಳಿದ್ನಲ್ಲ ಸರ್, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇವನ್ನ ಇದೇ ಸಿನಿಮಾದಲ್ಲಿ ಇವಾಗ ಅನ್ಕೋಬಹುದು, ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ನಾವು, ಒಂದು 5 days ಶೂಟ್ ಮಾಡಿದ್ವಿ ನಾವು. ಆ್ಯಕ್ಚುಲಿ 5 days ಶೂಟ್ ಮಾಡಿದ್ಮೇಲೆ ಎಡಿಟ್ ಮಾಡಿ ನೋಡಿ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ದಿರಾ ನಾನೇ ಮತ್ತೆ ಎಗೇನ್ 2 days ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಅದನ್ನ ಶೂಟಿಂಗು ಮತ್ತೆ ಕ್ಲೈಮ್ಯಾಕ್ಸ್ ರೀಶೂಟ್ ಮಾಡ್ಕೊಂಡು ನಾವು ಇನ್ನೂ ಬೇಕು ಅಂತ ಕತೆಗೆ ಏನು ಬೇಕು ಅದು ಮಾಡ್ಕೊಂಡ್ವಿ. ತಿರ್ಗಿ ಅದಾದ್ಮೇಲೆ ಒಂದು ವ್ಯಾನ್ದು ಒಂದು ಆ್ಯಕ್ಷನ್ ಇದೆ. ಆ ವ್ಯಾನಲ್ಲಿ ಚಿಕ್ಕದಾಗ ಇದು ಫಸ್ಟ್ ಜೀಪ್ ಅನ್ಕೊಂಡಿದ್ವಿ ನಾವು. ಜೀಪ್ ತುಂಬ ಚಿಕ್ಕದಾಗ್ಬಿಡುತ್ತೆ, ಆ್ಯಕ್ಷನ್ ಕರೆಕ್ಟಾಗಿ ಬರಲ್ಲ ಅಂತ ಅಂದ್ಕೊಂಡು ಮತ್ತೆ ಅದನ್ನ ವ್ಯಾನ್ ತಂದು, ಅದು ಅಲ್ಲದೆ 90s ಬೇಕಾಗಿರೋಂಥ ಒಂದು ವ್ಯಾನು, ಅದನ್ನ ತೊಗೊಂಬಂದು ಅದರಲ್ಲಿ ಒಂದು ಆ್ಯಕ್ಷನ್ ಮಾಡಿಕೊಂಡು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಕತೆಗೆ ಏನು ಬೇಕು ಅಷ್ಟನ್ನು ನಾವು ಸಿನಿಮಾದಲ್ಲಿ ಹಾಕಿದ್ದೀವಿ ಸರ್. ಅಂದರೆ ಬೇರೆ ನಿರ್ಮಾಪಕರಿಗೆ ನಾನು ಕಾಂಪ್ರಮೈಸ್ ಆಗಲ್ಲ, ನಮ್ಮ ಸಿನಿಮಾದಲ್ಲಿ ನಾವು ಕಾಂಪ್ರಮೈಸ್ ಆಗ್ತೀವ ಅದೇ ಹೇಳಿಲ್ಲ ಸರ್. ಈ ಸಿನಿಮಾ ಆ್ಯಕ್ಚುಲಿ ನಾವು ಕನ್ನಡ ಮತ್ತು ಮಲಯಾಳಂ ಎರಡೂ ನಾವು ಮಾಡ್ಕೊಂಡಿದ್ವಿ. ನಮ್ಮ ಕನ್ನಡದಲ್ಲಿ ಫಸ್ಟ್ ನಾನು ಮೊದಲನೇ ಹೆಜ್ಜೆ ಇಡ್ತಾರದ್ದು ಏನು, ನನ್ನ ಕನ್ನಡ ಪ್ರೇಕ್ಷಕರು ಯಾವ ರೀತಿ ಬೆಂತಟ್ಟಿ ಪ್ರೋತ್ಸಾಹಿಸ್ತಾರೋ ಅದ್ರ ಮೇಲೆ ಇನ್ನು ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಅಂದರೆ ಹೆಂಗೆ ಹೋಗುತ್ತೆ ನೋಡ್ಬಿಟ್ಟು ಜನಗಳ ಮೆಚ್ಚುಗೆ ಹೇಗಿರುತ್ತೆ ನೋಡಿಕೊಂಡು ಇನ್ನು ಮಿಕ್ಕಿದ್ದು ಮುಂದಿನ ಹೆಜ್ಜೆಗಳು ಇಡಬೇಕು ಅಂತ. ಸಾರಿ ಸರ್. ಥಿಯೇಟ್ರಿಕಲ್ ಸಿನಿಮಾ ಸರ್ ಆ ಥರದ್ದೇನಿಲ್ಲ. ಸಿನಿಮಾ ಮಾಡಿದ್ದೀನಿ ನಾನು, ಸಿನಿಮಾ ಮಾಡಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ಇನ್ನು ಸೇವ್ ಮಾಡೋದು ಬಿಡೋದು ಎಲ್ಲ 100%. ಯಾಕಂದರೆ ಇವಾಗ ನಾನು ಹೇಳ್ತಲ್ಲ ಸರ್, ಈಗ ರಾಜ್ ಸರ್ ಸುಮ್ಮನೆ ನಾಟ್ ಫಾರ್ ಆ್ಯಕ್ಟರ್ ಅಂತ ನನ್ನ ಸಿನಿಮಾದ ಬಂದು ಕೆಲಸ ಮಾಡಿದ್ದು. ಬಟ್ ಅವ್ರದೇ ಒಂದು ಬ್ಯಾನರಲ್ಲಿ ಯಾವ ರೀತಿ ಒಂದು ವರ್ಕ್ ಮಾಡ್ತಾರೋ ಅದೇ ರೀತಿ ಕೆಲಸ ಮಾಡಿದ್ರು. ಇವತ್ತಿಗೂ ನಾನು ಹೇಳ್ಬೇಕಂತಂದ್ರೆ ಇವತ್ತು ಬೆಳಗ್ಗೆ ನಾನು ಬಾಂಬೆಯಿಂದ ನಾನು ಟ್ರಾವೆಲ್ ಮಾಡ್ಕೊಂಡಿರೋದು. ಇಲ್ಲಿಂದ ನಾನು ಯಾವುದೇ ಕೆಲಸ ಇದ್ರೂ ರವಿ ರಾಜ್ ಸರ್ ಅದ್ರ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಪ್ರೀತಿಯಿಂದ ಕೆಲಸ ಮಾಡಿದರೆ. ಅದ್ರ ಜೊತೆಗೆ ನಮ್ಮ ನರಸಿಂಹ ಇರ್ಬೋದು, ಮತ್ತೆ ಮಂಜುನಾಥ್ ಇರ್ಬೋದು, ನನ್ನ ಪ್ರೊಡಕ್ಷನ್ ಟೀಮ್ ವಾಟ್ ಎವರ್ ಇವರೆಲ್ಲ ನಿಂತ್ಕೊಂಡು ಜೊತೆಲೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿದ್ದಾರೆ. ಆಮೇಲೆ ಎಂಟೈರ್ ಡೈರೆಕ್ಷನ್ ಟೀಮ್ ಇದಕ್ಕೆ ತುಂಬಾ ದುಡ್ಡು ಸಪೋರ್ಟ್ ಮಾಡಿರೋ ತುಂಬಾ ಒಂದು ಅದ್ಭುತವಾದಂಥ ಎಲ್ಲ ಯಂಗ್ಸ್ಟರ್ಸ್ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಗಳ ಒಂದು ಎಫರ್ಟ್ ಈ ಸಿನಿಮಾ ಸರ್ ಹೇಳುತ್ತೆ. ರಾಜೇ ರಕ್ಕಸ ಅಂತ ಏನ್ ಮೇಡಮ್ ನೀವು ಸ್ಟೋರಿನೇ ಕೇಳ್ತಾ ಇದೀರಾ? ಸ್ಟೋರಿ ಕೇಳ್ತಾ ಇಲ್ಲ, ಏನ್ ಮಾಡ್ಬೇಕು ನೋಡಿ, ಕನ್ಫ್ಯೂಸ್ ಆಗಬಾರ್ದು ಅಂತ ಕೇಳ್ತಾ ಇದ್ದೀನಿ. ಹೌದಲ್ವಾ? ನಾನು ಅವರಿಗೆ ಏನೆಲ್ಲ ಮಾಡಿ ಪಾಪ ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇಲ್ಲ, ಕೊಡ್ಲಿಲ್ಲ ಸರ್. ಇಲ್ಲಾಂದ್ರೆ ಎಲ್ಲ ಹಾಕ್ಬಿಡ್ತಾರೆ ಸರ್ ಅವರು. ಹೌದು. ಸೊ ಅಂದ್ರೆ ಆ ಒಂದು ಎಲಿಮೆಂಟ್ ಇದೆ. ಏನ್ ಎಲಿಮೆಂಟ್ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಬಟ್ ಐ ಥಿಂಕ್ ಈ ಪಾತ್ರ ತುಂಬಾ ಸಟಲ್ ಪಾತ್ರ. ಈಗ ನಾನು ಏನ್ ಪಾತ್ರ ಮಾಡಿದೀನಿ ತುಂಬಾ ಸಟಲ್ ಆಗಿ ಬಿಹೇವ್ ಮಾಡುವಂತ ಪಾತ್ರ. ಸೊ ಸಟಲ್ ಆಗಿ ಬಿಹೇವ್ ಮಾಡಿದ ತಕ್ಷಣ ಅವನೊಳಗೆ ರಾಕ್ಷಸ ಇಲ್ಲ ಅಂತಲ್ಲ, ಅವನದೇ ಒಂದು ಡೀಮನ್ ಇರುತ್ತೆ ಅವನೊಳಗೆ. ಅದ್ರ ಜೊತೆ ಅವನು ಹೋರಾಟದಲ್ಲಿ ಇರ್ತಾನೆ ಅಷ್ಟೇ. ಅಂದ್ರೆ ಅವನ ಒಳಗಡೆ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳಿರುತ್ತೆ ಮೇಡಮ್. ಆ ಕ್ಯಾರೆಕ್ಟರ್ ಜೊತೆಗೆ ಅದ್ರ ಜೊತೆ ಅವನು ಬಹಳ ನಾರ್ಮಲ್ ಆಗಿರ್ತಾನೆ. ಅಂದ್ರೆ ಕೆಲವು ಸಲ ನಮ್ಗೆ ತುಂಬಾ ವರ್ಷಗಳಿಂದ ನಮ್ಮ ಸಮಸ್ಯೆ ಜೊತೆ ಬದುಕಿದಾಗ ಅದು ಸಮಸ್ಯೆ ಅಂತ ಅನ್ಸಲ್ಲ, ಅಷ್ಟು ನಾರ್ಮಲ್ ಆಗಿರ್ತಾನೆ. ಐ ಥಿಂಕ್ ಇಟ್ಸ್ ಅ ಸ್ಟೋರಿ ಸರ್. ಇಟ್ಸ್ ಅ ವೆರಿ ಸಿಂಪಲ್ ಒಂದು ಕಂಟೆಂಟ್. ಅಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಎಲ್ಲಾ ತರದ ಸಿನಿಮಾಗಳು ಕೂಡ ಬೇಕು ಅಂತ. ಈಗ ಸೂಪ್ರಮ್ ಸೋ ಆದ್ಮೇಲೆ ನಮ್ಮ ಬ್ಯಾನರ್ ಅಲ್ಲಿ ಮತ್ತೆ ಈಗ ಕಾಮಿಡಿ ಮಾಡಬಾರ್ದು ಅಂತ ಡಿಸಿಷನ್ ತಗೊಂಡಿದ್ದು ಅದಕ್ಕೆ. ಇಲ್ಲಾಂದ್ರೆ ಏನಂದ್ರೆ ಏಕತಾನತೆ ಬಂದ್ಬಿಡುತ್ತೆ, ಒಂದು ಮೊನೋಟನಸ್ ಆಗ್ಬಿಡುತ್ತೆ. ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು ಅಂತ ನಾನು ಭಾವಿಸೋನು. ಈ ಸಿನಿಮಾ ಒಂದು ಕತೆ ಹೇಳುತ್ತೆ ಸರ್. ಒಂದು ಕಥೆಯನ್ನ ಗಟ್ಟಿ ಆಧಾರವಾಗಿ ಇಟ್ಕೊಂಡು ಒಂದು ಕತೆ ಹೇಳುತ್ತೆ. ಇದ್ರಲ್ಲಿ ಏನೋ ಒಂದು ಯಾವುದೇ ಪಾತ್ರಕ್ಕೆ ಒಂದು ಹೀರೋಯಿಸಮ್ ಆ ಥರ ಏನೂ ಇರಲ್ಲ. ಆ ಕತೆಗೆ ಏನ್ ಬೇಕೋ ಅದೆಲ್ಲ ಇರುತ್ತೆ. ಇಲ್ಲ ಮೇಡಮ್, ಒಂದು 2-3 ಸಿನಿಮಾ ಮಾಡಿದ್ದೀನಿ ಅಷ್ಟೇ. ಸೊ ಬೇರೆ ಬೇರೆ ತರದ ಪಾತ್ರಗಳು, ಕೆಲವು ಪಾತ್ರಗಳು ಸ್ವಲ್ಪ ಕಮರ್ಷಿಯಲಿ ಅಕ್ಸೆಪ್ಟೆಡ್ ಆದ ಕಾರಣದಿಂದಾಗಿ ಹಾಗೆ ಕಾಣಿಸುತ್ತೆ. ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಟು ಎಕ್ಸ್ಪ್ಲೋರ್ ಅಂಡ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಎಲ್ಲಾ ಪ್ರಯತ್ನ ಪಡ್ತಾ ಇದ್ದೀನಿ. ಜನ ಇಷ್ಟಪಟ್ಟಾಗ ಖುಷಿ ಆಗುತ್ತೆ. ಗೊತ್ತಿಲ್ಲ ಮೇಡಮ್, ಅಂದ್ರೆ ನನಗೂ ಇನ್ನೂ ಗೊತ್ತಿಲ್ಲ. ನಾನು ಅದನ್ನ ಕನ್ಕ್ಲೂಷನ್ ಆಗಿ ತಗೊಂಡಿಲ್ಲ. ನಾನು ಈಗಲೂ ಕೂಡ ಕಲಿಯುವಂತ ಫೇಸ್ ಅಲ್ಲಿ ಇದ್ದೀನಿ.
ಸೊ ನಾನು 25ನ 26ನ ಯಾವ ತರ ಅನ್ಕೊಂಡಿದ್ದೀನಿ, ಹಲವಷ್ಟು ಕೊಲಾಬರೇಷನ್ಗಳಂತ ಅನ್ಕೊಂಡಿದ್ದೀನಿ. ಕೊಲಾಬರೇಷನ್ ಆಗಿ ನಾನೇನೋ ಕಲಿತೀನಲ್ವಾ, ಇದು ಇನ್ನೂ ಹೇಗೆ ಮಾಡಬೇಕು, ಮುಂದೆ ಹೇಗೆ ಮಾಡಬೇಕು, ನಾನು ಆ ಫೇಸ್ ಅಲ್ಲಿ ಇದ್ದೀನಿ. ಸೊ ನಾನು ಯಾವತ್ತೂ ಕೂಡ ನಾನು ಅದನ್ನ ಎಕ್ಸ್ಪೆರಿಮೆಂಟ್ ಆಗೇ ತಗೋತೀನಿ ಸಿನಿಮಾಗಳನ್ನ. ಸೊ ಗೊತ್ತಿಲ್ಲ ಅಂದ್ರೆ ಹಾ ಸರ್, ಅಂದ್ರೆ ಫಾರ್ಚುನೇಟ್ಲಿ ಒಂದು ಮೊಟ್ಟೆಯ ಕತೆ ಆದ್ಮೇಲೆ ಏನಾಗ್ತಿತ್ತು, ಒಂದೇ ತರದ ಪಾತ್ರಗಳು ಬರ್ತಾ ಇತ್ತು ಸರ್. ಬಟ್ ಈಗ ಯಾವ ತರ ಆಗಿದೆ ಅಂದ್ರೆ ಬೇರೆ ಬೇರೆ ತರದ ಪಾತ್ರಗಳಾಗಿದೆ. ಈಗ ಲ್ಯಾಂಡ್ ಲಾರ್ಡ್ ಪಾತ್ರ ಬೇರೆ ಯಾರು ಇಮ್ಯಾಜಿನೇ ಮಾಡ್ತಾ ಇರಲಿಲ್ಲ ನಾನು ಮಾಡ್ಬೋದು ಅಂತ. ಬಟ್ ಅದ್ ಮಾಡಿದ್ರು ಅದು ಖುಷಿ ಆಗುತ್ತೆ ಸರ್. ಅಂದ್ರೆ ನಟನಾಗಿ ನನಗೆ ಅದು ಚಾಲೆಂಜ್ ಮಾಡುವಂತ ಪಾತ್ರ ಆಗಿರ್ಬೇಕು. ಅಂದ್ರೆ ಅದು ನನಗೆ ಗೊತ್ತಿರಬಾರ್ದು ಯಾವ ತರ ಮಾಡೋದು ಅಂತ, ಕಂಫರ್ಟ್ ಆಗ್ಬಾರ್ದು. ಅಂದ್ರೆ ಆ ಕಂಫರ್ಟ್ ಆದಾಗ ತುಂಬಾ ಬೋರ್ ಆಗುತ್ತೆ ನನಗೆ. ಆ ಒಂದು ಏಕತಾನತೆಯನ್ನ ಮುರಿಯುವಂತ ಪ್ರಯತ್ನದಲ್ಲೇ ನಾನಿದ್ದೀನಿ. ಸೊ ಕೆಲವು ಕಡೆ ನಾನು ಗೆಲ್ಬಹುದು, ಕೆಲವು ಕಡೆ ಸ್ವಲ್ಪ ಎಡವಬಹುದು, ಬಟ್ ಅದ್ರ ಪ್ರಯತ್ನ ಅಂತೂ ಜಾರಿಯಲ್ಲಿ ಇರುತ್ತೆ ಅಷ್ಟೇ. ಸ್ವಾದಿಷ್ಟ, ಅಂದರೆ ಯು ವೆಲ್ ಯು ಟಾಕಿಂಗ್ ಯು ಸೆಡ್ ಇಫ್ ಈ ರೋಲ್ ನಂಗೆ ಸಿಂಪಲ್ಲು ಅಂತ, ಬಟ್ ಐ ಹ್ಯಾವ್ ಅ ಹಿಂಟ್ ದಟ್ ಇಟ್ ಇಸ್ ನಾಟ್ ಸಿಂಪಲ್ ಆಸ್ ಯು ಸೇ. Witness it on Feb 6th, ma'am. I know, but what I meant was, Ondu Sarala Prema Kathele, it's a love story, and that character is a very bold, brave, and it's a journalist character. So adralli tumba dialogues ide ittu. So a lot of emotions up and down. But idu ondu it's a something which is related to the story, and I'm playing as his wife in the film. ಸ್ಟೋರಿ ರಿಲೇಟೆಡ್ ಗೊತ್ತು, ಬಟ್ ಎಲ್ಲೋ ಒಂದು ನೆಗೆಟಿವ್ ಶೇಡ್ ಅಂತ ಇದೆಯಾ? ಎಲ್ಲದಕ್ಕೂ ದಯವಿಟ್ಟು ನೋಡಿ 6ನೇ ತಾರೀಕು ನನಗೂ ಏನಾದ್ರು ಹೇಳ್ಬೇಕು. ಇಲ್ಲ ಅಂದ್ರೆ ಮೇಡಮ್ ಟ್ರೈಲರ್ ಅಲ್ಲಿ ಎಲ್ಲದೂ ಹಾಕ್ತಾ ಇದ್ವಿ. ಈಗ ನೀವು ಕತೆ ಕೇಳಿದ್ರೆ ಏನ್ ಮಾಡಿದಿರಾ, ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಅಂದ್ರೆ ಸಮಥಿಂಗ್ ವಾಟ್ ವಿ ಸಾ, ಐ ಆಮ್ ಜಸ್ಟ್ ಟೆಲ್ಲಿಂಗ್. that's what, like, we are trying to hide. Observing. No, you are actually analyzing. We are trying to cut your analyze so that, like, you won't reveal. So that's all. Like, that's our duty. That is your duty. That's all. Two duties in a conflict of interest. ಎನಿವೆ, ಕಂಗ್ರ್ಯಾಚುಲೇಷನ್ಸ್ ರವಿ ವರ್ಮಾ ಸರ್. ನಿಮ್ಮಿಂದ ಇನ್ನೂ ಒಂದಷ್ಟು ಫಿಲ್ಮ್ಸ್ ಬರಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದನೇ ಅನ್ನೋದಕ್ಕಿಂತ ಎಲ್ಲ ಹೊಸಬ್ರಿಗೂ ಒಂದು ನಿಮ್ಮ ಕಡೆಯಿಂದ ಮೇಯ್ನ್ ಒಂದು ಸಪೋರ್ಟ್ ಸಿಕ್ಕಿ ಒಂದು ಸಿನಿಮಾನ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಮಾಡಿಸಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರು ಹೊಸ ನಿರ್ಮಾಪಕರಾಗಿರ್ಬೋದು, ಹೊಸ ನಿರ್ದೇಶಕರಾಗಿರ್ಬೋದು, ಎಲ್ರಿಗೂ ಏನೋ ಒಂದು ನೂರು ಮೀಡಿಯಾದವ್ರ ಸಪೋರ್ಟಿಂದ. ಬಿಕಾಸ್ ಆಫ್ ಏನಂತಂದ್ರೆ ಇವಾಗ ಮೊನ್ನೆ ಅಷ್ಟೇ ಜನರಲ್ ಒಂದು ಸಿನಿಮಾ ಅಂದರೆ ತೀರ್ಥರೂಪ ತಂದೆಯವ್ರಿಗೆ ಅಂತ ಒಂದು ಸಿನಿಮಾ, ತುಂಬ ಅದ್ಭುತವಾದಂಥ ಸಿನಿಮಾ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನೀವುಗಳೆಲ್ಲ ಒಂದಷ್ಟು ಸಪೋರ್ಟ್ ಮಾಡಿದ್ಕೆ ಇವತ್ತಿನ ಸಹ ಸಿನಿಮಾ ಒಂದು ಮಟ್ಟಕ್ಕೆ ಹೋಗಿದೆ. ಅದೇ ರೀತಿ ಪ್ರತಿಯೊಬ್ಬರು ಯಂಗ್ಸ್ಟರ್ಸ್ಗೂ ನೀವು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಸಿನಿಮಾ ನಮ್ಮಲ್ಲೂ ಒಳ್ಳೊಳ್ಳೆ ಹೊಸ ಪ್ರತಿಭೆಗಳ ಹೊರಗಡೆ ಬರೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಪಾತ್ರ ಹಂಗಿದೆ ಸರ್. ಅಂದ್ರೆ ರೆಗ್ಯುಲರ್ ಆಗಿ ಮಾಡೋರು ಇವಾಗ ಒಂದು ಒಳ್ಳೆ ಹೀರೋಗಳು ಮಾಡಿದ್ರೆ ಪೊಲೀಸ್ ಅಂದ ತಕ್ಷಣ ಪೊಲೀಸ್ ಇವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ ಅನ್ಸುತ್ತೆ. ಸೊ ರಾಜ್ ಸರ್ ಮಾಡ್ಬೇಕಾದ್ರೆ ಅದು ಸ್ವಲ್ಪ ಬೇರೆ ತರ ಕಾಣಿಸುತ್ತೆ, ಮತ್ತೆ ಜೀವ ತುಂಬ್ಕೊಂಡು ಹೋಗ್ತಾರೆ ಕ್ಯಾರೆಕ್ಟರ್ಗೆ. ಇದು ಏನ್ ಹೇಳ್ತೀವಿ, ಫುಲ್ ಮೈಂಡೆಡ್ ಪೊಲೀಸ್ ಅಲ್ಲ, ಇದು ಹಾಫ್ ಮೈಂಡೆಡ್ ಪೊಲೀಸ್ ತರ. ಅದೇ ಸರ್ ನೋಡಿ, ಎಲ್ಲ ಹಾಫ್ ಮೈಂಡೆಡ್ ಎಲ್ಲ ನನಗೆ ಬರುತ್ತೆ ನೋಡಿ ಈಗ. ಬಟ್ ಐ ಥಿಂಕ್ ದಟ್ಸ್ ದ ಬ್ಯೂಟಿ. ಯಾವತ್ತೂ ಕೂಡ ಪಾತ್ರ ಪರ್ಫೆಕ್ಟ್ ಇದ್ದಾಗ ತುಂಬಾ ಬೋರ್ ಆಗುತ್ತೆ ಮಾಡೋದಕ್ಕೆ, ಬಟ್ ಅದು ಇಂಪರ್ಫೆಕ್ಷನ್ ಇದ್ದಾಗ ಲೇಯರ್ಸ್ ಇರುತ್ತೆ ಅಂದ್ರೆ. ಬಟ್ ರವಿ ಸರ್, ನೀವು ಪ್ರೇಮ್ ಶಿಷ್ಯ ಅಂತ ಗೊತ್ತಾಯ್ತು, ಅವರಿಂದ ನೀವೇನ್ ಕಲ್ತಿಲ್ಲ ಹೇಳಿ ನೀವು. ಇಷ್ಟವರೆಗೂ ಕಲ್ತಿರೋದಲ್ಲ ಅವ್ರ ಹತ್ರನೇ, ಕಲ್ತಿಲ್ಲ ಹೇಳ್ತಿರೋದು ಏನಿಲ್ಲಲ್ಲ. ಅಲ್ಲ, ಪ್ರೇಮ್ ಅವರು ಮಾತುಗಳು ತುಂಬಾ ಚೆನ್ನಾಗಿ ಬರ್ತಿತ್ತು, ಸಂಸ್ಕೃತಗಳ ಏನೇನು ಅಂತಿದ್ರು, ಅದಕ್ಕೋಸ್ಕರ ಡೌಟ್ ಆಯ್ತಾ? ಇಲ್ಲ ಸರ್, ಆ ತರ ಎಲ್ಲ ಅದು ಕೆಲವೊಂದು ಟೈಮ್ ಬರುತ್ತೆ, ಈಗಲ್ಲ ಅದೆಲ್ಲ ಬರಲ್ಲ. ಅದು ಆಗ 4-5 ವರ್ಷದಿಂದ. ವಾಟ್ ಲೆಸನ್ಸ್ ನೀವ್ ಕಲ್ತಿದ್ದು ಪ್ರೇಮಿಂದ? ಕಲ್ತಿರೋದು ಅವ್ರ ಹತ್ರ, ವಿಷ್ಣು ಕಲ್ತಿರೋದು. ಲೆಸನ್ಸ್ ನೀವ್ ತಗೊಳ್ಳಿಲ್ಲ ಅವರಿಂದ ಅಂತ? ಅವ್ರ ಹತ್ರ ಎಲ್ಲ ತಗೊಂಡಿದ್ದೀನಿ, ಯಾವ್ದು ಬಿಟ್ಟಿಲ್ಲ ನಾನು. ಹೌದಾ? ಹೌದು. ನಂಗೆ ಯಾಕೋ ಒಂದ್ ಬಿಡ್ಬೇಕು ಅನ್ಸುತ್ತೆ. ಖುಷಿ ಆಗುತ್ತೆ ಸರ್. ಅದೇ ನಾನು ಹೇಳಿದೆ, 25-26 ನಾನು ಕೊಲಾಬ್ರೇಷನ್ ಅಂತಾನೆ ಅನ್ಕೊಂಡಿದ್ದೀನಿ. ಬೇರೆ ಬೇರೆ ಬ್ಯಾನರ್ ಅಲ್ಲಿ ಕೆಲಸ ಮಾಡಬೇಕು, ಮತ್ತೆ ನಮ್ಮ ಬ್ಯಾನರ್ ಅಲ್ಲೂ ಕೂಡ ಬೇರೆ ಹೊಸಬರಿಗೆ ಅವಕಾಶ ಕೊಡಬೇಕು. ಆ ಒಂದು ಫೇಸ್ ಅಲ್ಲೇ ಈಗಿದ್ದೀನಿ. ನೋಡೋಣ ಅದು ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅನ್ನೋದ್ರ ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾನು ನಿರ್ಧಾರ ತಗೋತೀನಿ. ಮಾಡ್ಕೊಂಡು ಇದು ಮಾಡಿರಲಿಲ್ಲ, ಬಟ್ ಈ ಸಿನಿಮಾಗೆ ಒಬ್ಬ ಟೆಕ್ನಿಷಿಯನ್ಸ್ಗೆ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಒಬ್ಬ ಒಳ್ಳೆ ಡೈರೆಕ್ಟ್ರು, ಆಮೇಲೆ ನಂಬರ್ ಆಫ್ ಡೇಸ್ ಆ್ಯಕ್ಚುಲಿ ಕೌಂಟ್ ಇಟ್ಟಿಲ್ಲ, ತುಂಬ ದಿನ ಆಗಿದೆ. ತುಂಬ ಡಿಫಿಕಲ್ಟೀಸ್ ಇತ್ತು. ರಾತ್ರಿ ಆದರೂ ಮತ್ತು ಕೆಲವೊಂದು ಫೈರ್ ಸೀಕ್ವೆನ್ಸ್ ಆಗಿರಲಿ, ಆಮೇಲೆ ಒರಿಜಿನಲ್ ವಿಲೇಜು ಅರ್ಲಿ ಮಾರ್ನಿಂಗ್ ಹೋಗಿ ಆ ರಿಯಲ್ ಲೈಟಿಂಗಲ್ಲಿ ಶೂಟ್ ಮಾಡಿ ಲೇಟ್ ನೈಟ್ ಆದರೂ ತುಂಬ ಕಷ್ಟಪಟ್ಟಿದ್ವಿ. ಆಮೇಲೆ ಈವನ್ ಸ್ಟಂಟ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು, ಭಯ ಆಗೋದು ಕೆಲವೊಂದು ಜಾಗದಲ್ಲಿ. ಆಮೇಲೆ ನಮ್ಮ ಕ್ರಾಂತಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೂಡ.
ಸೊ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಟೆಕ್ನಿಕಲಿ ಒಂದು ಸೌಂಡ್ ಮಾಡೋಂಥ ಸಿನಿಮಾ, ಆಮೇಲೆ ಕಂಟೆಂಟ್ ತುಂಬ ಚೆನ್ನಾಗಿದೆ. ಶೆಟ್ಟಿ ಸರ್ ಮಕ್ಕಳು ಏನು ಓದ್ತಿರೋದು ನೀನು? ಸೆಕೆಂಡ್ ಸ್ಟ್ಯಾಂಡರ್ಡ್. ನೀನು ಹೇಳ್ಬೋದು, ನೀನ್ ಏನ್ ಮಾಡ್ಬೋದು ಅಂತ ಹೇಳು. ಹೇಳ್ಬಾರ್ದು ಅಂತ ಹೇಳಿದರೆ ಏನು? ಅದಕ್ಕೆ ಅವ್ರ ಪಕ್ಕದಲ್ಲೇ ಫಿಲಮೇ ನೋಡಿ. ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ. ಎಷ್ಟೇ ಸಿನಿಮಾ ಇದು 10. ಸರ್ ಸೀನಿಯರ್ ಸರ್ ಇರೋ, ಎಲ್ರಿಗಿಂತ ಸೀನಿಯರ್. ಸಾರಿ ಮೇಡಮ್, ಸಾರಿ. ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ರು, ಸಾರಿ. ಏನಕ್ಕೆ ಒಪ್ಕೊಂಡೆ ಅಂತಾರ, ಅದೇ ನಾನು ಹೇಳಿದೆ ಆಗ. ಅಂದ್ರೆ ಒಂದು ಬೇರೆ ಬೇರೆ ರೀತಿಯ ಸಿನಿಮಾಗಳು ಬರಬೇಕು. ಒಂದು ಥ್ರಿಲ್ಲರ್ ಇದು. ಸೊ ಥ್ರಿಲ್ಲರ್ಗಳಿಗೆ ಯಾವತ್ತೂ ಅದರೇ ಆದ ಸ್ಪೇಸ್ ಇದೆ, ಥ್ರಿಲ್ಲರ್ಗೆ, ಕಾಮಿಡಿಗಳಿಗೆ. ಸೊ ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಥ್ರಿಲ್ಲರ್. ಆ ಕಥೆಯಿಂದಾಗಿ ಆ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋ ಕಾರಣದಿಂದಾಗಿ, ಜೊತೆಗೆ ಬೇರೆ ಬೇರೆ ಒಳ್ಳೆ ಇದು ಕೊಲಾಬ್ರೇಷನ್ ಇತ್ತು. ಅಂದ್ರೆ ರವಿ ವರ್ಮ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರು, ಪ್ರೇಮ್ ಅವರ ಹೆಲ್ಪ್ ಇತ್ತು, ಜೊತೆಗೆ ವಿಲಿಯಂ ಡೇವಿಡ್ ಅವರಿದ್ರು, ಅರ್ಜುನ್ ಜನ್ಯ ಅವರಿದ್ರು, KM ಪ್ರಕಾಶ್ ಇದ್ರು. ಈ ತರ ಒಳ್ಳೆ ಟೆಕ್ನಿಷಿಯನ್ಗಳು ಬಂದ್ರು. ನಾರ್ಮಲಿ ಅದು ಒಂದು ಮಿಡ್ ಬಜೆಟ್ ಅಥವಾ ಒಂದು ಈ ತರ ಸಿನಿಮಾಗಳಿಗೆ ಅದು ಆಗಲ್ಲ. ಬಟ್ ಆದ್ರೆ ಎಲ್ಲೂ ಕೂಡ ಅದು ಫ್ರೇಮ್ ಅಲ್ಲಿ ಕಾಣಬಾರ್ದು ಅನ್ನೋದು ನಮ್ಮ ಹಠ ಇತ್ತು. ಅಂದ್ರೆ ಅದು ನೋಡ್ಬೇಕಾದ್ರೆ ಆ ಎಕ್ಸ್ಪೀರಿಯನ್ಸ್ಗೆ ಯಾವುದೇ ಕೊರತೆ ಇರಬಾರ್ದು ಅಂತ ನಾವು ಅದೇ ರವಿ ವರ್ಮ ಅವ್ರ ಹತ್ರ ಹೇಳಿ, ಖರ್ಚು ಎಲ್ಲ ಅಗತ್ಯ ಇದೆ ಅಲ್ಲಿ ಮಾಡೋಣ, ಇಲ್ಲಾಂದ್ರೆ ಜಾಸ್ತಿ ಕೆಲಸ ಮಾಡೋಣ ಅನ್ನುವಂಥ ಐಡಿಯಾದಲ್ಲೇ ಮಾಡಿದ್ದು. ಸೊ ಆ ಐಡಿಯಾದಲ್ಲಿ ಮಾಡಿದೀವಿ. ಅದು ಈ ಸಿನಿಮಾಗೆ ಎಷ್ಟು ಅಗತ್ಯ ಇದೆ ಅಷ್ಟು ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಅಲ್ಲಲ್ಲ, ನಾ ಹೇಳಿದ ಬೇರೆ ಬೇರೆ ತರದ ಸಿನಿಮಾಗಳು ಬರಬೇಕು ಅಂತ. ಒಂದು ಸಣ್ಣ ಸಿನಿಮಾಗಳು ಬರಬೇಕು, ಒಂದು ದೊಡ್ಡ ಸಿನಿಮಾಗಳು ಬರಬೇಕು. ಸೊ ನಾ ದೊಡ್ಡ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, ಅದ್ರ ಜೊತೆಗೆ ಒಂದು ಮಿಡ್ ಬಜೆಟ್ ಸಿನಿಮಾಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಒಂದು ಕಂಟೆಂಟ್ ಮಾತ್ರ ಇಟ್ಕೊಂಡು ಮಾಡುವಂಥ ಸಿನಿಮಾ ಅದು ರಕ್ಕಸಪುರದೋಳು ಅಂತ ನನ್ಗೆ ಅನ್ಸುತ್ತೆ. ಇಲ್ಲ, ಐ ಥಿಂಕ್ ನನ್ನ ಸಿನಿಮಾಗಳಲ್ಲಿ ಫ್ಲೇವರ್ ಅಂತಿರಲ್ಲ. ನನ್ನ ಸಿನಿಮಾಗಳಲ್ಲಿ ನನ್ನ ಪಾತ್ರ ಇರುತ್ತೆ, ಜೊತೆಗೆ ಒಂದು ಕತೆ ಇರುತ್ತೆ. ಸೊ ಇದರಲ್ಲಿ ಕತೆ ಇದೆ, ಜೊತೆಗೆ ನನ್ನ ಪಾತ್ರ ಇದೆ. ಸೊ ನಾನು ಏನು ಹೊಸದೇನೋ ಫ್ಲೇವರ್ ತುಂಬಬೇಕು ಅಂತ ಟ್ರೈ ಮಾಡ್ತಾರಲ್ಲ. ನನಗೆ ಯಾವುದೋ ಒಂದು ಎಂಗೇಜ್ ಆದ್ರೆ ನಾನು ಆ ಸಿನಿಮಾನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಈ ಸಿನಿಮಾ ಕಥೆಯಾಗಿ ನನಗೆ ಎಂಗೇಜ್ ಮಾಡ್ತು. ಮತ್ತೆ ಕೆಲವಷ್ಟು ಆಕ್ಟರ್ಗಳ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಇದೆ. ಅದು ಯಾವುದು ಅಂತ ನೀವು ರಿಲೀಸ್ ಆದ್ಮೇಲೆ ನೋಡಬೇಕು. ಸೊ ಅವರೆಲ್ಲರಿಗೂ ಕೂಡ ಒಳ್ಳೆ ಹೆಸರು ಬರುತ್ತೆ ಅಂತ ನಾನು ಅನ್ಕೋತೀನಿ. ಬ್ಯಾಕ್ ಟು ಬ್ಯಾಕು ಹೊಸ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಿದ್ದೀರಾ. ಸೊ ಅಸೋಸಿಯೇಟ್ ಆಗಿರ್ತಾರೆ, ಅನುಭವ ಇರುತ್ತೆ. ಬಟ್ ಡೈರೆಕ್ಟ್ರು ಅಂದ ತಕ್ಷಣ ಒಂದು ಹೊಸ ಜವಾಬ್ದಾರಿ. ಅಲ್ಲಿ ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡಿದ್ರಿ, ಇಲ್ಲಿ ರವಿ ಅವ್ರ ಜೊತೆ ಮಾಡಿದ್ದೀರಾ. ಸೂಪ್ರಮ್ ಸೋನಲ್ಲೂ ಕೂಡ ಹೊಸ ನಿರ್ದೇಶಕರೇ. ಸೊ ಈ ಒಂದು ಅನುಭವಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ನಾನು ಯಾವತ್ತೂ ಭಾವಿಸೋದು ಹೊಸ ಟೆಕ್ನಿಷಿಯನ್ಗಳಿಗೆ ಅಂದ್ರೆ ನಾವು ಜೊತೆ ನಿಲ್ಬೇಕು ಅಂತಾನೆ ಭಾವಿಸೋದು. ನಾನು ಎಲ್ಲಾ ಸಿನಿಮಾ ಒಪ್ಕೊಂಡಿದ್ದು ಒಬ್ಬರಿಗೋಸ್ಕರ ಮಾತ್ರ, ಅದ್ರ ನಿರ್ದೇಶಕರಿಗೋಸ್ಕರ ಮಾತ್ರ. ಲ್ಯಾಂಡ್ ಲಾರ್ಡ್ ಮಾಡ್ಬೇಕಾದ್ರೂ ಕೂಡ ಜಡೇಶ್ ಅವರಿಗೋಸ್ಕರ ನಾನು ಆ ಸಿನಿಮಾ ಒಪ್ಕೊಂಡಿದ್ದು. ಈ ಸಿನಿಮಾ ಮಾಡ್ಬೇಕಾದ್ರೂ ಕೂಡ ರವಿ ಸಾರಂಗ ಅವರಿಗೋಸ್ಕರ ಒಪ್ಕೊಂಡಿದ್ದೆ. ಯಾಕಂದ್ರೆ ಈ ಸಿನಿಮಾ ಗೆದ್ರೆ ಅವ್ರಿಗೆ ಒಂದಷ್ಟು ಶಕ್ತಿ ಬರುತ್ತೆ. ಇಂಡಸ್ಟ್ರಿಗೆ ನಾನು ಹೇಳ್ತಿರೋದು, ಒಂದು 5-6 ಜನ ಹೊಸ ನಿರ್ದೇಶಕರು ನೆಕ್ಸ್ಟ್ ವರ್ಷ ಅವ್ರ ಸಿನಿಮಾನ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲಿ ನೋಡ್ಬೇಕು. ಆ ತರ ಆಗ್ಬೇಕು. ಬರೀ ಅದೇ ಶೆಟ್ಟಿ ಬ್ರದರ್ಸ್ ಅಂತ ಹೇಳ್ಕೊಳ್ಳೋದು ಅಥವಾ ಮತ್ತೆ ಫೇಮಸ್ ಆಗಿರೋ ಒಂದಿಬ್ರು ಯಾರೋ ನಿರ್ದೇಶಕರ ಹೆಸರು ಹೇಳೋದು ಅದು ವರ್ಕ್ ಆಗಲ್ಲ. ಹೊಸ ನಿರ್ದೇಶಕರು ಬರಬೇಕು ಅಂತ ನಾನು ಭಾವಿಸ್ತೀನಿ. ಸೊ ನನ್ನಿಂದ ಇದ್ರಲ್ಲಿ ನಟನೆ ಮಾಡಿ ಏನಾದ್ರು ಹೆಲ್ಪ್ ಮಾಡಕ್ಕಾದ್ರೆ, ಸಿನಿಮಾ ಕತೆ ಚೆನ್ನಾಗಿರೋ ಕಾರಣದಿಂದಾಗಿ ಒಪ್ಕೊಂಡೆ ನಾನು. ರವಿ ವರ್ಮ ಅವರು ಸಲ್ಮಾನ್ ಖಾನ್ ಅವ್ರಿಗೂ ರೀಚ್ ಆದಂತ ಸ್ಟಂಟ್ ಮಾಸ್ಟರ್. ನಿಮ್ಮ ಸ್ಟಂಟ್ಗೆ ಒಂದು ಬೇರೆ ಸ್ಟೈಲ್ ಇದೆ ಶೆಟ್ರೆ. ನಿಮ್ಮ ರವಿ ಮಾಸ್ಟರ್ ಶೆಟ್ರು ಅವ್ರು ಆನ್ಸರ್ ಮಾಡ್ಬೇಕು ಅದಕ್ಕೆ. ಸರ್ ಹೇಳಿ. ನಿಮ್ಮ ಸ್ಟಂಟ್ಸ್ಗೆ ಒಂದು ಬೇರೆ ಫ್ಲೇವರ್ ಇದೆ, ಬೇರೆ ತರ ಕಾಣಿಸ್ತೀರಿ ನೀವು ಯಾವಾಗ್ಲೂ ಕೂಡ. ವಿಶ್ವವರ್ಣ ಸಿನಿಮಾದಲ್ಲಿ ನಾವು ನೋಡಿದೀವಿ. ಹಾಗಾಗಿ ರವಿ ವರ್ಮ ಮಾಸ್ಟರ್ ಕೂಡ ಸ್ಟಂಟ್ ಮಾಸ್ಟರ್ ಆಗಿದ್ರು ಅಂತ. ಈ ಸಿನಿಮಾದಲ್ಲಿ ಯಾವ ತರ ನಿಮ್ಗೆ ಮಾಡ್ಕೊಟ್ಟು ಸ್ಟಂಟ್ಸ್ ಹೇಳ್ಕೊಟ್ಟಿದ್ರ, ಮಾಡಿರ್ತೀರಾ, ಹೇಗೆ ಸರ್ ಡೈರೆಕ್ಷನ್? ಅಂದ್ರೆ ಏನಂದ್ರೆ, ಸ್ಟಂಟ್ ಮಾಸ್ಟರ್ಗಳಿರ್ಬೋದು ಅಥವಾ ಕೊರಿಯೋಗ್ರಫರ್ಗಳಿರ್ಬೋದು, ಅವ್ರು ಯಾವತ್ತೂ ಕೂಡ ನಟರ ಲಿಮಿಟೇಷನ್, ಸ್ಟ್ರೆಂತ್ ಇದೆರಡು ನೋಡ್ಕೊಂಡು ಕೊರಿಯೋಗ್ರಾಫ್ ಮಾಡ್ತಾರೆ. ನಾನು ಅಲ್ಲೇನೋ ಮಾಡಿದ್ದೆ, ಇಲ್ಲ ಅದನ್ನ ಮಾಡ್ಬೇಕು ಅಂತ ಯಾವತ್ತೂ ಭಾವಿಸಲ್ಲ. ಇಲ್ಲಿ ಕತೆಗೆ ಎಷ್ಟು ಅಗತ್ಯ ಇದೆ, ಇಲ್ಲ ಅವ್ನ ಕತೆಗೆ ಯಾರ ಜೊತೆ ಹೊಡೆದಾಡಿದ್ರೆ ಯಾವ ರೀತಿ ಹೊಡೆದಾಡ್ತಾನೆ, ಅವನ ಎದುರುಗಡೆ ಇರುವಂತ ಕ್ಯಾರೆಕ್ಟರ್ಗೆ ಎಷ್ಟು ಫಿಸಿಕಲ್ ಲಿಮಿಟೇಷನ್ ಇದೆ, ಯಾವ ಏಜ್ ಇದೆ, ಅದರಿಂದಾಗಿ ಆ ಒಂದು ಕೊರಿಯೋಗ್ರಫಿ ಹುಟ್ಟುತ್ತೆ ಹೊರತು ಸೊ ಅವ್ರು ಯಾರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ರವಿ ವರ್ಮ ಅವರು ಕೂಡ ಇದರಲ್ಲಿ ನನ್ನ ಪಾತ್ರಕ್ಕೆ ಏನು ಆ ಲಾಜಿಕಲ್ ಅಲ್ಲಿ ಒಂದು ಆ ಲಾಜಿಕ್ ಇಟ್ಕೊಂಡೇ ಕೊರಿಯೋಗ್ರಫಿ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿ ಎನ್ಹ್ಯಾನ್ಸ್ ಮಾಡ್ಬೋದು ಅದೆಲ್ಲದನ್ನು ಕೂಡ ಮಾಡಿದ್ದಾರೆ. ನಾನು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಏನಾರು ಎಲ್ಲ ಹೇಳ್ಬಿಡ್ತೀನ ಅಂತ. ನಾನು ಇದರಲ್ಲಿ ಗೊಂಬೆ ಅವರ ಫ್ರೆಂಡ್ ಪಾತ್ರ ಮಾಡಿದ್ದೀನಿ, ರಾಜ್ ಬಿ ಶೆಟ್ಟಿ ಅವರ ನೇಬರ್ ರೋಲ್. ಅಷ್ಟು ಮಾತ್ರ ಪಾತ್ರದ ಡಿಸ್ಕ್ರಿಪ್ಷನ್ನು, ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲೇ ಮ್ಯಾಮ್, ಅದಕ್ಕೆ ನಾನು ಮಾಡಿರೋದು. ಹಾಕೊಂಡಿದಾರಲ್ವಾ, ಅದು ಹೆಂಗೆ ಕತೆಗೆ ಕನೆಕ್ಟ್ ಆಗುತ್ತೆ? ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ, ಕತೆಗೆ ಕನೆಕ್ಟ್ ಆಗುತ್ತೆ ಕ್ಯಾರೆಕ್ಟರ್ಗೆ. ಸನ್ನಿವೇಶದಲ್ಲೇ ಒಂದು ಬರುವಂಥ ಒಂದು ಸೀನ್ ಅಷ್ಟೇ. ಆಮೇಲೆ ಮಾಟ ಮಂತ್ರ ಅದ್ರ ಬಗ್ಗೆ ಎಲ್ಲ ಹೇಳಿದ್ರ? ಊರಲ್ಲಿ ಇರೋದು ಅದು, ಅಂದರೆ ಆ ಸೆಟಪ್, ಆ ಊರಲ್ಲಿರೋ ಸೆಟಪ್. ಅಂದರೆ ಸರಿ ಅಂತ ಹೇಳಿದ್ರ, ತಪ್ಪು ಅಂತ ಹೇಳಿದ್ರ? ಅದನ್ನ ಸರಿ ತಪ್ಪು ಅಂತ ಬರಲ್ಲ, ಆ ಊರಲ್ಲಿ ಅದು ಇರೋದು.
ಈಗಿನ ಇವಾಗ ಏನು ನಡೀತಾ ಇದೆ ಅದನ್ನು ತೋರಿಸ್ತಾ ಇದೀವಿ, ಅಲ್ಲಿ ನಮ್ಮ ಪಾತ್ರಗಳು ಏನು ಮಾಡುತ್ತೆ ಅನ್ನೋದು ಒಂದು ಕತೆ. ಚಾಮರಾಜನಗರದ ಒಂದು ನೇಟಿವಿಟಿ ಕತೆ ಅನ್ನುವಂಥದ್ದಿದೆ. ಸೊ ಕೊಳ್ಳೇಗಾಲದಲ್ಲಿ ಒಂದು ಕಾಲದಲ್ಲಿ ಆ ರೀತಿಯಾದಂಥ ಮಾತುಗಳನ್ನ ನಾವು ಕೂಡ ಕೇಳಿದ್ವಿ, ನಿಂಬೆಹಣ್ಣು, ಮಾಟ ಮಂತ್ರ. ಸೊ ಅದು ಈ ಒಂದು ಸಿನಿಮಾಗೆ ಯಾವ ರೀತಿ ಸ್ಫೂರ್ತಿ, ಅಥವಾ ನೀವೇನಾರು ಕಣ್ಣಲ್ಲಿ ಕಂಡಿರೋದನ್ನ ಏನಾದರೂ ಸಿನಿಮಾದಲ್ಲಿ ತಗೊಬಂದಿದ್ದೀರಾ ಅಂತ? ಕೊಳ್ಳೇಗಾಲ ಬ್ಯಾಕ್ ಡ್ರಾಪ್ ಇಟ್ಕೊಂಡಿರೋದ್ರಿಂದ ಇದೆಲ್ಲ ಇರೋದು. ಸೊ ಅಲ್ಲಿ ಆ ಬ್ಯಾಕ್ಗ್ರೌಂಡಲ್ಲಿ ಮತ್ತು ಈಗ ಏನು ಮಾಟ ಮಂತ್ರ ಅಂತಿದ್ದೀವಲ್ಲ ಅದನ್ನು ಕತೆಗೆ ಸ್ವಲ್ಪ ತಗೊಂಡು ಮಿಕ್ಕಿದ್ದು ನಾವು ಏನು ಸಿನಿಮಾಟಿಕ್ ಮಾಡಬೇಕು ಅದು ಮಾಡ್ಕೊಂಡು ಹೋಗಿದ್ದೀವಿ. ಮಂಗಳೂರು ಶೆಟ್ರನ್ ಕರ್ಕೊಬಂದು ಇಲ್ಲಿ ಕೊಳ್ಳೇಗಾಲದ ಭಾಷೆ ಅವರು ಮಂಗಳೂರು ಇತ್ತು ನಿಮಗೆ? ಬರೀ ಮಂಗಳೂರಿಗೆ ಸೀಮಿತ ಅಲ್ವಲ್ಲ ಅವರು. ಹೌದು, ಸೀಮಿತ ಅಲ್ವಲ್ಲ ಮಂಗಳೂರಿಗೆ ಮಾತ್ರ, ಕರ್ನಾಟಕದವ್ರು ತಾನೆ, ಎಲ್ಲಿ ಬೇಕಾದ್ರೂ ಬಂದು ಮಾಡ್ಬೋದು. ಕನ್ನಡ ಪಿಕ್ಚರ್ ಮಾಡ್ತಾ ಇರೋದು. ಇಲ್ಲ, ಅವ್ರ ಪರ್ಸ್ನಾಲಿಟಿ ಅನ್ನೋದು ಅವರೇ ಬರ್ಸ್ಕೊಳ್ಳಲ್ಲ ಮೇಡಮ್. ಯಾಕಂದರೆ ನಾವು ಪ್ರತಿಯೊಬ್ಬ ಹೀರೋ ಜೊತೆ ಕೆಲಸ ಮಾಡುವಾಗಲೂ ಅದು ಹೋರಾಟ ಆಗಿರುತ್ತೆ. ಆ ಹೀರೋ ಡೈರೆಕ್ಟರ್ ಆದರೆ ದೊಡ್ಡ ಹೋರಾಟ, ಅದರಲ್ಲಿ ಇವರು ಡೈರೆಕ್ಟ್ರು, ರೈಟ್ರು, ಇದು ತುಂಬ ದೊಡ್ಡ ಹೋರಾಟ. ಆದರೆ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂದರೆ ಅದೊಂದು ಒಡನಾಟ ಆಗ್ಬಿಡುತ್ತೆ, ಹೋರಾಟ ಆಗಲ್ಲ. ಪ್ರತಿಯೊಂದು ಆ ಥರ ಮೇಡಮ್. ಅವ್ರ ಜೊತೆ ನಾವು ಸ್ಕ್ರಿಪ್ಟ್ನ ಹೇಳ್ದಾಗಿಂದ ಆಗಿರ್ಬೋದು, ಆ ಪಾತ್ರ ಡಿಸೈನು ನಾವು ಚೇಂಜ್ ಮಾಡಿದಾಗಿಂದ ಆಗಿರ್ಬೋದು, ಅವರೇ ಸ್ಕ್ರಿಪ್ಟ್ ಜೊತೆ ಮೂವ್ ಆಗೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ಆಮೇಲೆ ಮಾದೇಶ್ವರಂ ಬೆಟ್ಟ ಆ ಸ್ಲ್ಯಾಂಗು, ಆ ನೇಟಿವಿಟಿಲಿರುತ್ತೆ. ರಾಜ್ಬಿ ಶೆಟ್ಟಿ ಸರ್ ಪಾತ್ರ ತುಂಬ ವಿಭಿನ್ನವಾಗಿದೆ. ಇದು ಬೇರೆ ಥರ ಕತೆ ಕೇಳ್ಬೋದು ಮೇಡಮ್. ಪ್ರೊಡ್ಯೂಸರ್ ಯಾರು ಇದ್ರೆ ನೀವೇ ಹೇಳ್ಬಿಟ್ರೆ ಒಳ್ಳೇದು ಮೇಡಮ್. ತುಂಬ ಒಳ್ಳೆ ಕತೆಗಾರ ಮೇಡಮ್, ನಾನು ಪ್ರೊಡ್ಯೂಸರ್ ಹುಡುಕ್ತಿದ್ದೀನಿ ಸರ್. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಆ ಲೈನ್ ಮಾತ್ರ ಸರ್, ಅದು ಮೂಲ ಜಾನಪದ. ಯಾಕಂದರೆ ಸಿದ್ದಯ್ಯ ಅನ್ನೋ ಥೀಮ್ ಮೇಲೆ ನಾವು ವರ್ಕ್ ಮಾಡಿದ್ದು. ಸಿದ್ದಯ್ಯ ಸ್ವಾಮಿ ಬನ್ನಿ ಅನ್ನೋದು ಜನಗಳಿಗೆ ತುಂಬ ಕನೆಕ್ಟೆಡ್ ಅನ್ನೋ ವರ್ಡು ಸರ್. ಆ ಥೀಮ್ನ ಇಟ್ಕೊಂಡು ನಾವು ಸಾಂಗ್ನ ಬರೆದಿರೋದು ಸರ್. ಹಾಂ ಸರ್, ಯಾಕಂದರೆ ಮ್ಯೂಸಿಕ್ ಇನ್ಚಾರ್ಜ್ ಅವರೇ ಆಗಿರೋದ್ರಿಂದ ಅವ್ರದ್ದೇ ಅದು ಐಡಿಯಾ. ಮೋಹನ್ ಬಿಕೆರೆ ಅವರು ಆ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಿದ್ದಾರೆ, ಮತ್ತು ರಾಜನ್ ಅವ್ರು ಮಾಡಿದ್ದಾರೆ, ಮತ್ತು ಆಕಾಶ್ ಆಡಿ, ಆನಂದ್ ಡಬ್ಬಿಂಗು ಎಲ್ಲ. ಅಂದರೆ ಇವತ್ತಿನ ಸಹ ಏನು ನಮ್ಮ ಇಂಡಸ್ಟ್ರಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಆ ಥರ ಎಲ್ಲ ಒಂದು ದೊಡ್ಡ ಸಿನಿಮಾದಲ್ಲಿ ಮಾಡೋವಂಥವ್ರು ಬಂದು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಬಟ್ ಅವರ ಒಂದು ಎಲ್ಲ ಒಂದು ಎಫರ್ಟು ಎಲ್ಲ ಒಂದು ಅವ್ರು ಮಾಡಿರೋಂಥ ಒಂದು ಆನೆಸ್ಟ್ ವರ್ಕ್ ಇವತ್ತಿನ ಸಹ ಯಾವುದೂ ಕಾಂಪ್ರಮೈಸ್ ಆಗದಿರೋ ಥರ ಇರೋದಕ್ಕೆ ಇದೇ ಒಂದು ಮೂಲ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದಂಥ ಸಂಗೀತ ಕೊಟ್ಟಿದ್ದೀರಾ. ನಾನು ಅವಲ್ಲೇ ತಮ್ಮ ಹೆಸರುಗಳನ್ನು ನಾನು ಮರ್ತ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ಹೌದು, ಅವರೇ ಒಂದು ಸಾಂಗಲ್ಲೂ ಕೂಡ ಒಂದು ಪರ್ಫಾರ್ಮ್ ಮಾಡಿದ್ದಾರೆ.